ಒಂದು ಹೋರಾಟವನ್ನು ಶುರು ಮಾಡಿದವರು ಅವರು. ಮತ್ತು ಚಿಕ್ಕ ಚಿಕ್ಕ ಪಕ್ಷಗಳನ್ನ, ಸಣ್ಣ ಸಣ್ಣ ಪಕ್ಷಗಳನ್ನು ಉಳಿಸ್ಕೊಡ್ತಾರೆ. ಯಾಕಂದ್ರೆ ಈಗ ಅಂತ ನಾವು ಘಟನೆ ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಭಯ ಅದ. ಏಕನಾಥ್ ಶಿಂದೆ ಅವ್ರದ್ದು ಇವತ್ತು ಪರಿಸ್ಥಿತಿ ಏನಾಗ್ಯದ, ಅದೇ ಕಾಲಕ್ಕೆ ಎಸ್ ಎಂ ಕೃಷ್ಣ ಅವ್ರ ಪರಿಸ್ಥಿತಿ ಏನೇ ಹೋಯಿತು. ಇಂಥ ಅನೇಕ ಒಂದಲ್ಲ ಎರಡಲ್ಲ ಹಲವಾರು ಉದಾಹರಣೆಗಳು ಎದುರಿದ್ದಾಗ ದೇವೇಗೌಡರು ಮೊದಲ ತಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೋಬೇಕಾಗಿದೆ. ಅವ್ರಿಗೆ ಭಾಳ ಮಹತ್ವದ. ಯಾಕಂದರೆ ಇವತ್ತು ಭಾಳ ಕಡಿಮೆ ಹಂತಕ್ಕೆ ಬಂದು ನಿಂತದ್ದು. ಅವರು 40-45 ತನಕ ಗೆದ್ದಂಥವ್ರು ತಮ್ಮ ಭಾಗದಲ್ಲೇ MLA ಇಲೆಕ್ಷನ್ದಲ್ಲಿ. ಈ ಸಲ ಅವರು 18ಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ ಅವ್ರಿಗೂ ಭಯ ಆಗಲಿಕ್ಕೆ ಇಂದು ನಾಳೆ ನಾವು ಇಲ್ಲದಾಗ ಪಕ್ಷದ ಗತಿ ಏನು, ಅದಕ್ಕೆ ಪಕ್ಷವನ್ನು ಗಟ್ಟಿಗೊಳಿಸಲುವಾಗಿ ಅವರು ಈ ರೂಟ್ ಲೆವೆಲ್ ಗಟ್ಟಿ ಮಾಡ್ಕೊಳ್ಬೇಕು. ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲೇ ಮತ್ತು ತಾಲೂಕು ಮಟ್ಟದಲ್ಲೇ ನಮ್ಮ ಪಕ್ಷ ಗಟ್ಟಿ ಮಾಡ್ಕೊಂಡಾಗ ಸಹಜವಾಗಿ ಸ್ಟ್ರಾಂಗ್ ಆಗಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವರಿದ್ದಂಥವ್ರು ಸ್ಥಳೀಯ ಚುನಾವಣೆಯಲ್ಲಿ ನಾವು ಹೊಂದಾಣಿಕಿಲ್ಲಪ್ಪ, ಯಾವ BJP ಜೊತೆಗಿಲ್ಲ, ಇನ್ನಾವುದೇ ಪಕ್ಷದ ಜೊತೆಗಿಲ್ಲ, ನಾವು ಸ್ವತಂತ್ರ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತು ಇವತ್ತೇನಾಗಿದೆಪ್ಪ, ಅದು ತಲ್ಲನ್ನು ಉಂಟು ಮಾಡಿದೆ BJPಯಲ್ಲಿ. ಏನೋ ಹೇಗಾದರೂ ಮಾಡಿ ವಿಶ್ವಾಸ ಗಳಿಸ್ಕೊಂಡು, ಅದು ದಕ್ಷಿಣ ಭಾಗದಲ್ಲೇ ಒಂದಿಷ್ಟು ಒಕ್ಕಲಿಗರ ವಿಶ್ವಾಸ ಗಳಿಸ್ಕೊಂಡು ನಾವು ಅಧಿಕಾರ ಹೇಳ್ಕೋಬೇಕು, ಅಲ್ಲಿ ಒಬ್ಬ ನಾಯಕನ ತೊಗೊಂಡು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿದ್ದಂಥ BJPಗೆ ಈಗ ಹೇಗಾಗಿ ದೇವೇಗೌಡರು ಕೊಟ್ಟಂಥ ಈ ಹೊಡೆತ ಸ್ವಲ್ಪ ದೊಡ್ಡದೇನು ಅಂತ ಅನ್ನಿಸ್ತದೆ. ಬಟ್ ಅನಿವಾರ್ಯ ಇವೆಲ್ಲ ಎದುರಿಸಬೇಕಾದಂಥದ್ದು. ಮತ್ತು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲೇ ಒಬ್ಬರಿಗೆ ತೊಂದರೆ ಆಗ್ತದೆ ಮತ್ತು ಒಬ್ಬರಿಂದ ಒಬ್ಬರ ಫ್ಯೂಚರ್ ಹಾಳಾಗ್ತದೆ ನಮ್ಗೆ ಗೊತ್ತಿದ್ರು ಕೆಲವೊಮ್ಮೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಅನಿವಾರ್ಯತೆಗಳು ಬಂದು ನಿಲ್ತಾ ಇರ್ತಾವೆ. ಆ ದಿಶೆಯಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲೇ ದೇವೇಗೌಡರ ಮಾತು ಇವತ್ತು ವಿಶೇಷವಾಗಿ BJPಯವರಿಗೆ ಇನ್ನುಂಗಲಾದ ಬಿಸಿ ತುಪ್ಪ ಆಗ್ಯದ. ಅವ್ರ ಬಗ್ಗೆ ಏನು ಹೇಳಬೇಕು, ಅದಕ್ಕೆ ನಮ್ಮ ವಿಜೇಂದ್ರ ಅವರಾದರೂ ಸಹಿತ ಭಾಳ ಎಚ್ಚರಿಕೆಯ ಮಾತಾಡ್ತಾ ಅದು ಈ ವಿಶೇಷ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಈ BJP